ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹಾವೀರ್ ವ್ಲಾಗ್ಸ್. ಇದು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಪ್ಲೀಟಾಗಿ ಶೇರ್ ಮಾಡಿ. ಹಾಗೆ ಇಷ್ಟ ಆಯಿತು ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ಸ್ವಲ್ಪ ವೆದರ್ ಚೇಂಜ್ ಆಗಿದ್ದರಿಂದ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಸೊ ಅದಕ್ಕೆ ವಾಯ್ಸು ಕೂಡ ಚೇಂಜ್ ಆಗಿದೆ. ಸೊ ನಾನು ವೀಡಿಯೋಸ್ನ ಮಾಡಿ ತುಂಬ ದಿನವೇ ಆಗಿತ್ತು. ಸೊ ಈ ರೀತಿ ಡೈಲಿ ವ್ಲಾಗ್ಸ್ನ ಮಾಡಿ, ಯಾಕೆ ಅಂತ ಹೇಳಿದ್ರೆ ಪಾಪು ಕೂಡ ಸ್ವಲ್ಪ ಈಗ ಕಿರಿಕಿರಿ ಮಾಡ್ತಾನೆ ಇರ್ತಾಳೆ, ಎತ್ಕೋ ಅಂತಲೇ ಇರ್ತಾಳೆ. ಅದಕ್ಕೆ ಅವಳು ನನಗೆ ಕೈಯೇ ಬಿಡೋದಿಲ್ಲ. ಅದಕ್ಕೆ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಇವಾಗಲೂ ಕೂಡ ಮತ್ತೆ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸೋಮವಾರ ಬೆಳಗ್ಗೆ ಆಗಿರೋದ್ರಿಂದ ಬೇಗನೆ ಎದ್ದು ಡೈರಿಯಲ್ಲಿ ಹಾಲು ತಂದಿದ್ದೆ. ನಾರ್ಮಲಾಗಿ ಪಾಪುಗೆ ನಾವು ಪ್ಯಾಕೆಟ್ ಹಾಲನ್ನ ಕೊಡ್ತಾಯಿದ್ವಿ ಮೊದಲು. ಸೊ ಇವಾಗ ಡೈರಿ ಹಾಲನ್ನ ಕೊಡ್ತಾಯಿದ್ದೀನಿ. ಸೊ ತುಪ್ಪ ಮತ್ತು ಬೆಣ್ಣೆ ಮನೇಲೇ ಮಾಡ್ಕೋಬೋದು ಅಂತೇಳಿ ಅದಕ್ಕೆ ಹಾಲನ್ನು ಕೂಡ ಕಾಯಕ್ಕಿಟ್ಟಿದ್ದೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಸ್ಪೆಷಲ್ಲಾಗಿ ಆಲೂ ದಮ್ ಮಸಾಲ ಕರಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ kg ಆಗೋವಷ್ಟು ಬೇಬಿ ಪೊಟ್ಯಾಟೋಸ್ನ ತೊಗೊಂಡಿದ್ದೀನಿ. ಸೊ ಈ ರೀತಿ ಬೇಬಿ ಪೊಟ್ಯಾಟೋಸ್ನ ತೊಗೊಳೋದ್ರಿಂದ ಆಲೂ ದಮ್ ಮಸಾಲ ಕರಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾರ್ಮಲಾಗಿ ದೊಡ್ಡ ಆಲೂಗೆಡ್ಡೆನ ಕಟ್ ಮಾಡೋಕ್ಕಿಂತ ಈ ರೀತಿ ಫುಲ್ ಬೇಬಿ ಪೊಟ್ಯಾಟೋಸ್ ಹಾಕೋದ್ರಿಂದ ಮಸಾಲ ಕರಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಆಲೂಗೆಡ್ಡೆನ ತೊಳೆದು ಚೆನ್ನಾಗಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಆಲೂಗೆಡ್ಡೆ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಅಟ್ಲೀಸ್ಟ್ ನಾವು 3-4 ಸಲ ಕೂಗಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೇ ನಾನಿಲ್ಲಿ ಕಲ್ಲುಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆಲೂಗೆಡ್ಡೆ ಸಪ್ಪೆ ಆಗುತ್ತೆ. ಏಕೆಂದರೆ ಫುಲ್ ಹೋಲ್ ಆಲೂಗೆಡ್ಡೆನ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ್ರೆ ಆಲೂಗೆಡ್ಡೆ ಒಳಗಡೆನೂ ಕೂಡ ಉಪ್ಪಿನ ಫ್ಲೇವರ್ ಬರಲಿ ಅಂತ ಹೇಳಿಬಿಟ್ಟು ಇಲ್ಲಿ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ವಿಷಿಲ್ ಹಾಕಿ ಒಂದು 3-4 ಆಗೋವಷ್ಟು ವಿಷಿಲ್ನ ಕೂಗಿಸ್ಕೊತಾ ಇದ್ದೀನಿ. ಈ ಕಡೆ ಹಾಲು ಕೂಡ ಸಣ್ಣದಾಗಿ ಕಾಯಲಿಕ್ಕೆ ಇಟ್ಟಿದ್ದೆ. ಸೊ ನೀವೇನ ಮನೇಲಿ ತುಪ್ಪ ಮತ್ತು ಬೆಣ್ಣೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಹಾಲನ್ನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಹಾಲನ್ನ ಕಾಯಿಸ್ಕೋಬೇಕಾಗುತ್ತೆ. ಆವಾಗ ಎಷ್ಟು ಕೆನೆ ಕಟ್ಟುತ್ತೋ ಅಷ್ಟು ಚೆನ್ನಾಗಿ ಬೆಣ್ಣೆ ಮತ್ತು ತುಪ್ಪ ಆಗುತ್ತೆ. ಅದಕ್ಕೇನೆ ನಾನಿಲ್ಲಿ ಬೇಬಿ ಪೊಟ್ಯಾಟೊ ಮಸಾಲ ಕರಿಗೆ ಎಲ್ಲನೂ ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಮಗಿಲ್ಲಿ ಜಾಸ್ತಿ ಏನೋ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದಿಲ್ಲ. ಜಸ್ಟ್ ಟೊಮೆಟೊ ಮತ್ತು ಈರುಳ್ಳಿ ಇದ್ದರೆ ಸಾಕು. ಸೊ ಮಸಾಲ ಕರಿ 5 ನಿಮಿಷದಲ್ಲಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಗೆ ತುಂಬ ಚೆನ್ನಾಗಿದೆ. ಲಂಚ್ ಬಾಕ್ಸ್ಗಾಗಿರ್ಬೋದು, ಇಲ್ಲ ನೈಟ್ ಡಿನ್ನರ್ಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಇದನ್ನು ಚಪಾತಿ, ಪೂರಿ, ರೋಟಿ ಎಲ್ಲಾದ್ರ ಕಡೆಯೂ ಕಾಂಬಿನೇಷನ್ ಆಗಿರುತ್ತೆ. ಸೊ ನಾರ್ಮಲಾಗಿ ಈಗ ಬೇರೆ ಥರ ಕರಿ ಮಾಡ್ಕೊಳೋಕ್ಕಿಂತ ಈ ರೀತಿ ಪೊಟ್ಯಾಟೊ ಕರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಮಿಕ್ಸರ್ಗೆ ನಾನಿಲ್ಲಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸರ್ಗೆ ಏನೇನು ಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಸೈಜಿನ ಟೊಮೊಟೊನ ತೊಗೊಂಡಿದ್ದೀನಿ, ಹಾಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿ, ಹಾಗೆ 2 ಹಸಿಮೆಣ್ಸಿನ್ಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸೊ ನೀವೇನಾರ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಿದ್ದೀರಾ ಅಂತೇಳಿದ್ರೆ ಟೊಮೊಟೊ ಮತ್ತು ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. ಸೊ ಅದರಿಂದ ಗ್ರೇವಿ ಜಾಸ್ತಿ ಆಗುತ್ತೆ. ಸೊ ನಿಮಗೇನ ಕಮ್ಮಿ ಬೇಕು ಅಂತೇಳಿದ್ರೆ ನಾನು ಎಷ್ಟು ಕನ್ಸಿಸ್ಟೆನ್ಸಿ ತೋರಿಸಿದ್ನೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೊಂಡ್ರೆ ಸಾಕು. ಇಷ್ಟ ಆದರೆ ಇಬ್ಬರಿಗೆ ಆಗೋವಷ್ಟು ಪೊಟ್ಯಾಟೊ ಟೊಮೆಟೊ ಕರಿ ರೆಡಿ ಆಗುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಟೊಮೆಟೊ ಮತ್ತು ಈರುಳ್ಳಿನೆಲ್ಲನೂ ಕೂಡ ಈ ರೀತಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಸ್ವಲ್ಪ ದೊಡ್ಡದಾಗಿ ಆ ರೀತಿಯನ್ನು ಮಾಡ್ಕೋಬಾರ್ದು. ನಾರ್ಮಲಾಗಿ ಚಟ್ನಿನ ಯಾವ ರೀತಿ ಮಾಡ್ಕೊತಿರೋ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ಬೇಬಿ ಪೊಟ್ಯಾಟೊನ ಕೂಗಿಸ್ಲಿಕ್ಕೆ ಇಟ್ಟಿದ್ನಲ್ಲ, ಅದು ಕೂಡ ಕೂಗಿತ್ತು. ಅದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ಕುಂಜಲ್ ಕೂಡ ಎತ್ತಿದ್ಲು, ಅವಳಿಗೂ ಕೂಡ ಹಾಲನ್ನ ಕಾಯಿಸಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಆಗೋವಷ್ಟು ಶುಗರ್ನ ಹಾಕಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಶುಗರ್ ಮತ್ತು ಸಾಲ್ಟ್ನ ಆದಷ್ಟು ಕಮ್ಮಿ ಕೊಡಬೇಕು. ಅದರಲ್ಲೂ 1 ಇಯರ್ ಬೇಬಿಗಂತೂ ಕಂಪಲ್ಸರಿಯಾಗಿ ಕೊಡಲೇಬಾರ್ದು. ನಾನು ಕೂಡ ಕುಂಜಲ್ಗೆ ಅಪ್ ಟು 1 ಇಯರ್ ತನಕ ಯಾವುದೇ ರೀತಿಯ ಸಕ್ಕರೆ ಮತ್ತು ಉಪ್ಪನ್ನು ಕೊಟ್ಟಿರಲಿಲ್ಲ. ಯಾಕೆ ಅಂತ ಹೇಳಿದೆ ಮಗುವಿನ ಕಿಡ್ನಿ ಆವಾಗ ತಾನೇ ಡೆವಲಪ್ಮೆಂಟಲ್ ಸ್ಟೇಜಲ್ಲಿ ಇರುತ್ತೆ. ಸೊ ಅದಕ್ಕೇನಾರ ನೀವು ಓವರ್ ಪ್ರೆಷರ್ನ ಕೊಟ್ಟರೆ ಕಿಡ್ನಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಆದಷ್ಟು ಉಪ್ಪು ಮತ್ತು ಸಕ್ಕರೆನ 1 ವರ್ಷದ ತನಕ
ಕೊಡಲೇಬಾರ್ದು. 1 ವರ್ಷ ಆದಮೇಲೆ ಸ್ವಲ್ಪನೇ ಇಂಟ್ರಡ್ಯೂಸ್ ಮಾಡ್ಬೋದು. ಸೊ ಇದರಿಂದ ಕಿಡ್ನಿಯ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ. ಸೊ ಮಕ್ಕಳು ಕೂಡ ಆರಾಮಾಗಿ ಇರ್ತಾರೆ. ನಾನಂತೂ ಕುಂಜಲಿ ಅಪ್ ಟು 1 ಇಯರ್ ತನಕ ಉಪ್ಪು ಮತ್ತು ಸಕ್ಕರೆ ಕೊಟ್ಟೇ ಇರಲಿಲ್ಲ ನಾನಂತೂ. ಸೊ ಎಲ್ಲರೂ ಕೂಡ ಹೇಳ್ತಾರೆ. ಸೊ ನಾರ್ಮಲಾಗಿ ಎಲ್ಲರೂ ಕೂಡ ಕಮೆಂಟ್ ಕೂಡ ಮಾಡಿದರು ನನಗೆ. ಸೊ ಮೇಡಮ್, ಉಪ್ಪು ಮತ್ತು ಸಕ್ಕರೆ ಕೊಡೋದ್ರಿಂದ ಏನಾಗುತ್ತೆ, ಪಾಪುಗೆ ಏನೂ ಆಗೋದಿಲ್ಲ. ಸೊ ಹಳೆ ಕಾಲದಲ್ಲೆಲ್ಲ ಕೊಟ್ಟಿದ್ರು ಪಾಪುಗೆ ಅಂತೇಳಿ, ಅದು ಕೂಡ ತಪ್ಪು. ಸೊ ಅವಾಗಿನ ಊಟ ಉಪಚಾರ ಎಲ್ಲನೂ ಕೂಡ ಬೇರೆ ಥರನೇ ಇತ್ತು. ಅದರಲ್ಲಿ ಕೆಮಿಕಲ್ ಮಿಕ್ಸ್ ಯಾವುದೂ ಇರಲಿಲ್ಲ. ಸೊ ಇವಾಗಿನ ಊಟನೇ ಬೇರೆ ಇದೆ. ಸೊ ಅದಕ್ಕೇನೆ ಆದಷ್ಟು ನಾವು ಇವಾಗಲಿಂದನೇ ಹುಷಾರಾಗಿದ್ದರೆ ತುಂಬಾ ಒಳ್ಳೆಯದು. ಅದಾದಮೇಲೆ ಆಲೂಗೆಡ್ಡೆನೂ ಕೂಡ ಬೆಂದಿತ್ತು. ಸೊ ಈ ರೀತಿ ಎಲ್ಲನೂ ಕೂಡ ಸಿಪ್ಪೆ ತೆಗೆದು ಒಂದು ಕಡೆ ಜೋಡಿಸ್ಕೊಂಡಿದ್ದೀನಿ. ಸೊ ಈ ರೀತಿ ಸಣ್ಣ ಪೊಟ್ಯಾಟೊ ತೊಗೊಳೋದ್ರಿಂದ ಮಸಾಲೆ ಕರಿನೂ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಎಲ್ಲನೂ ಕೂಡ ರೆಡಿ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡಿದ್ದಾಯಿತು. ಇವಾಗ ಬೇಬಿ ಪೊಟ್ಯಾಟೊ ಮಸಾಲ ಕರಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಬಾಣಲಿ ಇಡಬೇಕು. ಅದಕ್ಕೆ ಸ್ವಲ್ಪ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕು. ಸೊ ನಾನಿಲ್ಲಿ ಸ್ವಲ್ಪ ಬಳಸ್ತಾ ಇದ್ದೀನಿ. ಸೊ ಈ ಥರ ಪೊಟ್ಯಾಟೊ ಮಸಾಲ ಕರಿಗೆಲ್ಲ ಸ್ವಲ್ಪ ಜಾಸ್ತಿ ಇದೆ, ಚೆನ್ನಾಗಿರುತ್ತೆ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕೂಡ ಹಾಕ್ಕೊಂಡು ಅದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬಾಯಿಗೆ ಹಸಿದೇ ಸಿಗ್ತಿರುತ್ತೆ. ಅದಕ್ಕೆ ಕಂಪ್ಲೀಟಾಗಿ ಒಂದು ಸ್ವಲ್ಪ ಬ್ರೌನಿಷ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೊಟೊ ಮತ್ತು ಈರುಳ್ಳಿನ ಗ್ರೈಂಡ್ ಮಾಡ್ಕೊಂಡಿದ್ದೀರಲ್ಲ, ಸೊ ಅದನ್ನು ಕೂಡ ಹಾಕ್ಕೊಂಡು ಅದರಲ್ಲಿರೋ ಹಸಿ ವಾಸನೆ ಕಂಪ್ಲೀಟಾಗಿ ನಮಗೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನಾರ್ಮಲಾಗಿ ನೀವು ಪನ್ನೀರ್ ಕರಿ ಅಂಥರ ಏನನ್ನ ಮಾಡ್ಕೊತೀರಲ್ಲ, ಆವಾಗ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟೇ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಾನಿಲ್ಲಿ ಮಸಾಲ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಟಿಕೆ ಆಗೋಷ್ಟು ಅರಿಶಿನ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಖಾರದ ಪುಡಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್. ಸೊ ಇದನ್ನೆಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಮಸಾಲ ಫ್ಲೇವರ್ ಇರುತ್ತಲ್ಲ ಅದೆಲ್ಲನೂ ಕೂಡ ಹೋಗಬೇಕು, ಅಲ್ಲಿ ತನಕ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ಸೊ ಮಿಕ್ಸರ್ ಜಾರ್ಗೆ ನಾವು ಟೊಮೊಟೊ ಮತ್ತು ಈರುಳ್ಳಿನ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇರುತ್ತೆ. ಸೊ ಅದಕ್ಕೇನೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಗ್ರೇವಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೇನ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಥಿಕ್ನೆಸ್ ಬೇಕು ಅಂತೇಳಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ನೀರಾಗಬೇಕು ಬೇಕು ಅಂತೇಳಿ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬಹುದು. ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆಗೆ ಆಲ್ರೆಡಿ ನಾನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬೇಬಿ ಪೊಟ್ಯಾಟೋನ ನಾನು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸೊ ಇದನ್ನು ಕಂಪ್ಲೀಟಾಗಿ ಒಂದು 5 ನಿಮಿಷದಷ್ಟು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಅದರಲ್ಲಿ ಆಯಿಲ್ ಅಂಶ ಇರುತ್ತಲ್ಲ, ಸೊ ಅದನ್ನೆಲ್ಲನೂ ಕೂಡ ಮೇಲೆ ಬರಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈ ರೀತಿ ಆಯಿಲ್ ಎಲ್ಲನೂ ಮೇಲೆ ಬಂದರೆ ಕಂಪ್ಲೀಟಾಗಿ ಮಸಾಲ ಕರಿ ತುಂಬ ಚೆನ್ನಾಗಿ ರೆಡಿ ಆಗಿರುತ್ತೆ. ಸೊ ಇದಾದಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಿಮಗೇನ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಜಾಸ್ತಿ ನೀರಾಯಿತು ಅಂತ ಹೇಳಿದ್ರೆ ಒಂದು ಬೇಬಿ ಪೊಟ್ಯಾಟೋನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಅದರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಸೊ ಇದಾದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಆ್ಯಡ್ ಮಾಡಿಕೊಂಡೆ. ಸೂಪರಾಗಿರೋ ಬೇಬಿ ಪೊಟ್ಯಾಟೊ ಮಸಾಲ ಕರಿ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಸೊ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ಬೇಗ ಅಂತಲೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ 5 ನಿಮಿಷದಲ್ಲಿ ಪಟ್ ಅಂತ ಆಗ್ಬೋದು. ಈ ರೆಸಿಪಿ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಇತ್ತು. ಚಪಾತಿಗೆ, ಪೂರಿಗೆ, ರೋಟಿಗೆ, ಸೊ ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೊ ಮಾರ್ನಿಂಗ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಚಪಾತಿಗೆ ಪೊಟ್ಯಾಟೊ ಮಸಾಲ ಕರಿನ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗೆ ಕುಂಜಲ್ಗೂ ಕೂಡ ನನಗೂ ಕೂಡ ಸ್ವಲ್ಪ ಶಾಪಿಂಗ ಮಾಡಿದ್ದೆ, ಸ್ವಲ್ಪ ಊರಿಗೆ ಹೋಗೋದಿತ್ತು ಅಂತ ಹೇಳಿ. ಸೊ ಅದಕ್ಕೆ ಆ ವಿಡಿಯೋನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕುಂಜಲ್ಗೆ ಈ ಬಟ್ಟೆಗಳನ್ನ ಧರಿಸಿದ್ದೆ ನಾನು, ತುಂಬ ಚೆನ್ನಾಗಿದೆ. ಇದೆಲ್ಲನೂ ಕೂಡ ಕಾಟನ್ ಫ್ಯಾಬ್ರಿಕ್ಕೇ, ತುಂಬ ಕಂಪ್ಲೀಟಾಗಿ ಕಾಟನ್ ಇದೆ, ತುಂಬ ಚೆನ್ನಾಗಿ ಕೂಡ ಬಂದಿದೆ. ಸೊ ಇದು ಟಾಪು ಮತ್ತು ಅದ್ರ ಮೇಲೆ ಇದು ಬಾಟಮ್ ಬಂದಿದೆ. ಡಂಗ್ರಿ ಇದು ತುಂಬ ಚೆನ್ನಾಗಿದೆ. ಸೊ ಅದ್ರ ಮೇಲೆ ಟೆಡಿ ಬೇರ್ ಚಿತ್ರನ ಕೊಟ್ಟಿದ್ದಾರೆ. ಕುಂಜಲ್ಗಂತೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ಅಂಡರ್ 216 ರೂಪೀಸ್ ಅಷ್ಟೇ. ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಈ ಪ್ರಾಡಕ್ಟು, ಸೊ ಇದಂತೂ ನನಗೆ ತುಂಬ ಫೇವ್ರೆಟ್ ಅಂತಲೇ ಆಗಿಬಿಟ್ಟಿದೆ. ಸೊ ಇದ್ರ ಮೇಲೆ ಕ್ಯಾಟ್ ಚಿತ್ರ ಕೊಟ್ಟಿದ್ದಾರೆ. ಇದಂತೂ ಕುಂಜಲ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಅದಕ್ಕಿಂತ ಕಮ್ಮಿ ರೇಟು, ಜಸ್ಟ್ 156 ರೂಪೀಸಲ್ಲಿ ಸಿಗ್ತಿದೆ. ಸೊ ಇದರೆಲ್ಲದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಶೇರ್ ಮಾಡಿರ್ತೀನಿ. ಸೊ ನಿಮ್ಗೇನ ಬೇಕು ಅಂತೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಡೈರೆಕ್ಟಾಗಿ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಹಾಗೆ ಈ ಡ್ರೆಸ್ ಕೂಡ ನಾನು ತೊಗೊಂಡಿದ್ದು. ಸೊ ಇದು ಮೆಹಂದಿ ಕಲರ್ ಡ್ರೆಸ್ ಇದೆ. ಸೊ
ತುಂಬ ಚೆನ್ನಾಗಿದೆ. ಸ್ಲೀವ್ಸಲ್ಲೂ ಕೂಡ ಈ ರೀತಿ ಎಂಬ್ರಾಯ್ಡಿಂಗ್ ವರ್ಕ್ನ ಕೊಟ್ಟಿದ್ದಾರೆ. ಸೊ ಹಾಗೆ ಬಟನ್ಸ್ ವರ್ಕ್ ಇದೆ. ಇದು ರೌಂಡ್ ನೆಕ್ ಇದೆ. ತುಂಬ ಚೆನ್ನಾಗಿದೆ. ಕಾಟನ್ ಫ್ಯಾಬ್ರಿಕ್ ಕೂಡ, ಕ್ಲಾತ್ ಅಂತೂ ತುಂಬ ಸಾಫ್ಟ್ ಆಗಿದೆ. ಹಾಗೆ ಪ್ಯಾಂಟ್ ಮತ್ತು ಬಾಟಮ್ ಎರಡೂ ಕೂಡ ಕೊಟ್ಟಿದ್ದಾರೆ. ಇದ್ರ ಕಾಸ್ಟ್ ಬಂದುಬಿಟ್ಟು 585 ರುಪೀಸ್. ಹಾಗೆ ಇದು ಸೆಕೆಂಡ್ ಡ್ರೆಸ್. ಇದು ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ಒನ್ ಆಫ್ ದ ಮೋಸ್ಟ್ ಡ್ರೆಸ್ ಅಂತಲೇ ಹೇಳ್ಬೋದು. ಇದು ಪ್ಯೂರ್ ಕಾಟನ್ ಇದೆ. ಸೊ ಈ ಥರ ನೆಕ್ ಕಡೆ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಸ್ಲೀವಲ್ಲೂ ಕೂಡ ಈ ರೀತಿ ಡಿಸೈನ್ಸ್ ಇದೆ. ಸೊ ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ ಅಂತೂ A1 ಅಂತಲೇ ಹೇಳ್ಬೋದು. ಇದ್ರ ಕಾಸ್ಟ್ ಕೂಡ ತುಂಬ ಕಮ್ಮಿ ಇದೆ. ಹಾಗೆ ಇದ್ರ ಜೊತೆ ಬಾಟಮ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಟಾಪು ಮತ್ತು ಬಾಟಮ್ ಕಾರ್ಡ್ ಸೆಟ್ ಇದೆ ಇದು. ಸೊ ಅದಕ್ಕೂ ಕೂಡ ಡಿಸೈನ್ನ ಕೊಟ್ಟಿದ್ದಾರೆ. ಇದ್ರ ಕಾಸ್ಟ್ ಬಂದುಬಿಟ್ಟು 458 ರುಪೀಸ್. ಸೊ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಿಮಗೂ ಬೇಕು ಅಂದರೆ ಲಿಂಕ್ನ ಆ್ಯಡ್ ಮಾಡಿರ್ತೀನಿ. ಸೊ ಒಂದ್ಸಲ ಹೋಗಿ ಚೆಕ್ ಮಾಡಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.